ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬಕ್ಕೆ ಎಲ್ಲ ನಮ್ಮ ಮನೆಗೆ ಪೂಜಿಸ್ತೀವಿ. ಯುಗಾದಿ ಹಬ್ಬದ ದಿನ ದೇವತೆಗೆ ಪೂಜಿಸ್ತೀವಿ, ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ, ನಮ್ಮ ಮನೆ ಪೂಜೆ ಬಗ್ಗೆ. ನೋಡಿ, ನಾನು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ನಿನ್ನೆ ನೈಟ್ ಸಹ ಕ್ಲೀನ್ ಮಾಡ್ಕೊಂಡಿದ್ದೆ, ಟೈಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾವಿನ ತೋರಣ ಎಲ್ಲ ಕಟ್ಟಿದ್ದಾಯಿತು. ಫಸ್ಟು ಈಗ ಸ್ಟಾರ್ಟ್ ಅಂತಂದರೆ ನಮ್ಮ ಮನೇಲಿ ಬೆಳಗ್ಗೆ ಟಿಫನ್ ಏನು ಮಾಡ್ಕೊಳ್ಳೋದಿಲ್ಲ. ಟಿಫನ್ ಮಾಡೋದಕ್ಕಿಂತ ಮುಂಚೆನೇ ನಾವು ಒಂದೇ ಸತಿ ಅಡುಗೆ ಮಾಡ್ಕೊಂಬಿಡೋದು. ಮಕ್ಕಳಿದ್ರೆ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಅದು ಬಿಸ್ಕೆಟ್ ಈ ಥರ ಏನಾರು ಕೊಟ್ಕೊಂಡ್ಬಿಡ್ತೀವಿ. ಯಾಕೆಂದರೆ ದೇವ್ರ ಪೂಜೆ ಆಗೋವರೆಗೂ ನಾವೇನು ತಿನ್ನೋಂಗಿಲ್ಲ. ಹಾಗಾಗಿ ವರ್ಷ ಅದೇ ಥರ ಮಾಡ್ಕೊಳ್ತೀವಿ. ಸಂಜೆ ಹಬ್ಬ ಮಾಡೋದಾದರೆ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಹಿಂಗೆ ಮಧ್ಯಾಹ್ನ ಬೆಳಗ್ಗೆ ಹಿಂಗಾಗೋದಾದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ ಟಿಫನು. ಹಾಗಾಗಿ ಇವತ್ತು ಸಹ ಟಿಫನ್ ಮಾಡಿರಲಿಲ್ಲ. ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ನಮ್ಮ ಮನೆಯವ್ರು ಸಹ ರೆಡಿ ಮಾಡಿದರು. ನಾನು ಮಾಡೋಂಗಿರಲಿಲ್ಲ, ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಾನಿಲ್ಲಿ ಎಣ್ಣೆನೂ ಸಹ ತೊಗೊಂಡು ಎಣ್ಣೆ ಹಚ್ಚಿ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಟೈಮು 9:30. ನನ್ನ ಮಗ ತುಂಬ ನಗಿಸ್ತಾ ಇದ್ದ, ಕಚ್ಚಗುಳಿ ಆಗುತ್ತೆ ಹಾಗೆ ಹೇಗೆ ಅಂತೇಳಿ. ವರ್ಷಕ್ಕೊಂದು ಸತಿ ಹಚ್ಕೊಳ್ಳೋದಲ್ಲ, ಹಾಗಾಗಿ ಅವನು ಹಂಗೆ ಆಡ್ತಾಯಿದ್ದ. ಇಬ್ಬರಿಗೂ ಸಹ ಎಣ್ಣೆ ಹಚ್ಚಿದ್ದೆ ನಾನು ಚೆನ್ನಾಗಿ. ಸ್ವಲ್ಪ ಹೊತ್ತು ಬಿಸಿಲಲ್ಲೆಲ್ಲ ಅಡ್ಡಾಡ್ಕೊಂಬ ಅಂತ ಆಟ ಆಡೋಕ್ಕೆ ಕಳಿಸ್ದೆ. ಇಬ್ಬರೂ ಎಣ್ಣೆ ಹಚ್ಚಿ ನಾನು ಸಹ ಎಣ್ಣೆ ಹಚ್ಕೊಂಡೆ. ಈಗ ವರ್ಷಕ್ಕೊಂದು ಸತಿ ಈ ಥರ ಎಣ್ಣೆ ನೀರು ಹಾಕ್ಕೊಂಡ್ರೆ ಮೈಗೆ ತುಂಬ ಒಳ್ಳೆಯದು. ಹಾಗಾಗಿ ಇಲ್ಲಿ ನಾನು ಎಳ್ಳೆಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಸಹ ಹಾಕ್ತಾಯಿದ್ದೀನಿ. ಇದು ತುಂಬ ಹಚ್ಚೋದ್ರಿಂದ ತುಂಬ ಸಹ ಒಳ್ಳೆಯದು. ಈ ಎಣ್ಣೆ ಹೀರ್ಕೊಳ್ಳೋವರೆಗೂ ಸಹ ಸ್ನಾನ ಮಾಡಬಾರ್ದು. ಹಾಗೆ ನಾನು ಅವರಿಬ್ಬರಿಗೆ ಹಚ್ಬಿಟ್ಟು ನಾನು ಸಹ ಹಚ್ಕೊಂಡು ನಾನು ಜಾಸ್ತಿ ಟೈಮ್ ಇರಲಿಲ್ಲ ಅಡುಗೆ ಮಾಡಬೇಕಿದ್ದಲ್ಲ, ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾದೆ. ಅವರು ಸಹ ಹೋಗ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿದ್ದರು. ಹಾಗೆ ನಮ್ಮ ಮನೆಯವರು, ನಾನೇ ಹೇಳಿದ್ನಲ್ಲ, ನಾನು ಪೂಜೆಗೆ ಏನು ಎಡೆ ಅಥವಾ ಏನು ರೆಡಿ ಮಾಡ್ಕೊಡೋ ಹೆಂಗಿರಲಿಲ್ಲ ಸ್ವಲ್ಪ. ಹಾಗಾಗಿ ನಾನು ಮನೆಗೆ ಊಟಕ್ಕೆ ಮಾತ್ರ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ. ಅವರು ಎಡೆಗೆ ಮಾಡಬೇಕಲ್ಲ, ಹಾಗಾಗಿ ಎಡೆಗೆ ಸ್ವಲ್ಪ ಅವರಿಗೆ ಬಂದಷ್ಟು ಎಡೆಗೆ ಮಾಡ್ಕೊಳ್ತಾಯಿದ್ರು. ರಸಾಯನಕಾಯಿ, ಬಾಳೆಹಣ್ಣು ಮತ್ತು ಬೇವು ಬೆಲ್ಲ ಇಟ್ಟು ಮಾಡ್ಕೊಳ್ತಾಯಿದ್ರು. ಪೂಜೆ ಬಿಡೋಂಗಿಲ್ಲಲ್ಲ, ಹಾಗಾಗಿ ನನ್ನ ಮಗ ಇರಬೇಕಲ್ಲ, ಮಕ್ಕಳು ಇರೋದಿಲ್ಲ. ಅಷ್ಟು ಟೈಮ್ ಆಗಿಬಿಟ್ಟಿತ್ತು, ಅಲ್ಲೇ 1 ಗಂಟೆ ಆಗಿತ್ತು. ಆಗ ಶು ಅಂತಿದ್ದೆ, ಅವನಿಗೆ ಹಾಕ್ಕೊಟ್ಟು ಅವನಿಗೆ ತಿನ್ನಿಸ್ಕೊಂಡೆ. ಇನ್ನು ನಾವು ಅದು ಈ ಸೈಟ್ ಹತ್ರ ದೇವಸ್ಥಾನ ದೇವರಿದೆಯಲ್ಲ, ನಮ್ಮ ದೇವರು, ಅಲ್ಲಿ ಪೂಜಿಸ್ಬೇಕಿತ್ತು. ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಅಲ್ಲಿ ಪೂಜೆ ಮುಗಿಸ್ಕೊಂಬರ್ತೀನಮ್ಮ ಅಂತೇಳಿ ಹೋದರು. ನಂದು ಅಡುಗೆ ಎಲ್ಲ ಆಗಿತ್ತು, ನಾನು ವೆಯ್ಟ್ ಮಾಡ್ತಾಯಿದ್ದೆ ಅವ್ರಿಗೋಸ್ಕರ. ಸರಿ, ಅಲ್ಲಿ ಪೂಜೆ ಮುಗಿಸ್ಕೊಂಬರ್ತೀನಿ ಅಂತ ಅವ್ರು ಹೋದರು. ಆಮೇಲೆ ಬೋರ್ ಕೊಡ್ಸಿದ್ದು, ಬೋರು ಸಹ ಪೂಜೆ ಹಾಕೋಕ್ಕಾಗಿದ್ದಿಲ್ಲ ನಮಗೆ. ಮೋಟ್ರ್ ಹಾಕ್ಸಿದ್ಮೇಲೆ ಪೂಜೆ ಹಾಕೋಣ ಅಂತಿದ್ವಿ. ಸರಿ, ಹಬ್ಬದ ದಿನ ಅಲ್ವಾ, ಒಳ್ಳೆ ದಿನ, ಪೂಜೆ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡು ಬೋರ್ಗೆ ಪೂಜೆ ಮತ್ತು ನಮ್ಮ ಮನೆ ದೇವರಿದೆಯಲ್ಲ, ಅಲ್ಲಿ ಪೂಜೆ ಹಾಕೋಕ್ಕೆ ಅಂತ ಹೋದ್ರು ಅವರು. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ದೇವರಿಗೆ ಅವರು ಮಾಡಿದಂಥ ಎಡೆ ಎಲ್ಲ ಇಟ್ಬಿಟ್ಟು ನೈವೇದ್ಯ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಅವರು. ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ತುಂಬ ಟೈಮ್ ತೊಗೊಳ್ತಾರೆ, ನಿಧಾನ ಸ್ವಲ್ಪ, ಅದು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡ್ಬಿಡ್ತಾರೆ ಪೂಜೆ ಎಲ್ಲ. ಹಾಗಾಗಿ ಅವರೊಬ್ಬರೇ ಮಾಡಿದ್ದಾಯ್ತಲ್ಲ, ಅಲ್ಲಿ ಪೂಜೆ ಇಲ್ಲಿ ಎಲ್ಲ ಹತ್ರನೂ ನಿಂತ್ಕೊಂಡು ತುಂಬ ಲೇಟ್ ಆಯ್ತು ಇವತ್ತು. ನಾನು ಮಾಡೋಂಗಿದ್ದಿದ್ರೆ ಫಾಸ್ಟಾಗಿ ಮಾಡಿಬಿಡ್ತಿದ್ದೆ. ನಾನು ಅಡುಗೆ ಮಾತ್ರ ಮಾಡ್ಕೊಂಡು, ಮನೆ ಕ್ಲೀನಿಂಗ್ ಮಾಡ್ಕೊಂಡು ಅಡುಗೆ ಮಾತ್ರ ಮಾಡ್ಕೊಂಡಿಟ್ಟಿದ್ದೆ ಅಷ್ಟೇನೆ. ಇಲ್ಲಿ ಬೋರಲ್ಲೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಬಂದರು. ಮತ್ತು ನೀರು ಸಹ ಆನ್ ಮಾಡಿದ್ರಂತೆ ಬೋರ್ ಪೂಜೆ ಆದಮೇಲೆ. ಚೆನ್ನಾಗಿ ಬಂತಮ್ಮ, ಚೆನ್ನಾಗಿ ಬರ್ತಾಯಿದೆ ಅಂತಲೂ ಸಹ ಹೇಳಿದ್ರು. ತುಂಬ ಖುಷಿಯಾಯಿತು. ನಾವು ಹಾಗಾಗಿ ಹಬ್ಬದ ದಿನವೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಬರೋಕ್ಕಾಗಿದ್ದಿಲ್ಲ, ಹಾಗಾಗಿ ಅವರು ಅಷ್ಟೇ, ಅವರು ನಮ್ಮ ಪಪ್ಪು ಹೋಗಿ ಮಾಡ್ಕೊಂಬಂದರು. ತುಂಬ ಚೆನ್ನಾಗಿ ಆಯಿತು. ನಿಮ್ಮನೆ ಹಬ್ಬಗಳೆಲ್ಲ ಯಾವ ಥರ ಆಗುತ್ತೆ ತಿಳಿಸ್ಕೊಡಿ. ಹಾಗೆ ನಮ್ಮ ಹಬ್ಬ ಮಾಡಿರೋ ರೀತಿ ಸಂಪ್ರದಾಯ ಚೆನ್ನಾಗಿದೆಯಾ, ಇಷ್ಟ ಆಯಿತಾ, ಹೇಗೆ ಇತ್ತು, ಏನಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಅಲ್ಲಿಂದ ಬಂದ ತಕ್ಷಣ ಪೂಜೆ ಎಲ್ಲ ಮುಗೀತು. ನಾನು ಇದನ್ನೆಲ್ಲ ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತೆಗೆದ್ವಿ. ತುಂಬ ಚೆನ್ನಾಗಿ ಬಂತು. ಬೇವು ಬೆಲ್ಲ ತಿಂದು ಸಿಹಿ ಕಹಿ ಕಷ್ಟ ಏನೇ ಇದ್ದರೂ ಎಲ್ಲ ಸಮನಾಗಿ ಇರಲಿ ಅಂತ ಕೇಳ್ಕೊತೀನಿ.